ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಒಂದು ವಿಶೇಷವಾಗಿರುವಂಥ ಸರಳ ಪರಿಹಾರ ಹೇಳಿಕ್ ಬಂತೀನಿ. ಅಂತಂದ್ರೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರುತ್ತೆ, ಮನೇಲಿ ಏನೋ ತೊಂದರೆ ಆಗ್ತಾ ಇದೆ ಅಂತ, ಯಾವುದೋ ನಕಾರಾತ್ಮಕತೆ ಸುತ್ತಲೂ ಇದೆ ಏನೋ ಅಂತ ಒಂದು ಫೀಲ್ ಆಗ್ತಾ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತಂದ್ರೆ ಸುಮ್ಮನೆ ಒಂದು ಸರಳ ಸಿಂಪಲ್ ಒಂದು ಪರಿಹಾರ ಏನು ಅಂದರೆ, ಒಂದಷ್ಟು ಬಿಳಿ ಸಾಸಿವೆ ಅದನ್ನು ತಗೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿಬಿಡ್ಬೇಕು. ಕಟ್ಟಿ ನಿಮ್ಮ ಮನೆಯ ಈ ದಕ್ಷಿಣದ ಗೋಡೆಯ ಮುಂದೆ ಇಟ್ಬಿಡ್ಬೇಕು. ಅದನ್ನು 3 ದಿವಸ ಒಳಗಡೆ, ಯಾವುದಾದ್ರೂ ಗೋಡೆ ಇರಲಿ, ಬೆಡ್ರೂಮ್ದಿರಲಿ, ಹಾಲ್ದಿರಲಿ, ಒಟ್ಟು ಈ ಥರ ಯಾವುದೋ ಒಂದು ದಕ್ಷಿಣ ಗೋಡೆ ಅದನ್ನು ಅಲ್ಲಿ ಇಟ್ಟು ಏನು ಮಾಡಬೇಕು ಅಂತಂದ್ರೆ 3 ದಿವಸ ಬಿಟ್ಬಿಡ್ಬೇಕು. ಮತ್ತೆ 4ನೇ ದಿವಸಕ್ಕೆ ಏನು ಮಾಡಬೇಕು, ಅದನ್ನು ತಗೊಂಡ್ಬಂದು ಹೊರಗಡೆ ನಿಮ್ಮ ಅಂಗಳದಲ್ಲಿ ಚೆಲ್ಬಿಡ್ಬೇಕು. ಒಂದು ಇಲ್ಲ ಅಂತಂದ್ರೆ ನೀರಲ್ಲಿ ಹರಿಯುವ ನೀರಿಗೆ ಬಿಟ್ಬಿಡ್ಬೇಕು. ಇದೇನು ಮಾಡುತ್ತೆ, ನಿಮಗೆ ಈ ನಕಾರಾತ್ಮಕತೆ ಏನಾದರೂ ತೊಂದರೆ ಆಗೋದಿದ್ರೆ ಅದನ್ನು ತಪ್ಪಿಸುತ್ತೆ, ಆರೋಗ್ಯದ ಸಮಸ್ಯೆ ಆಗೋದಿದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಅಷ್ಟು ಪವರ್, ಅಷ್ಟು ಎನರ್ಜಿ ಇದೆ. 3 ದಿವಸ ಈ ಥರ ಅದನ್ನು ಕಟ್ಟಿಟ್ಟು ಆಮೇಲೆ ಅದನ್ನು ತಗೊಂಡು ನೀರಿಗೆ ಬಿಡಬೇಕು, ಇಲ್ಲ ಮನೆ ಮುಂದೆ ಅಂಗಳದಲ್ಲಿ ಹಾಕ್ಬಿಡ್ಬೇಕು. ತುಂಬ ಸರಳ ಪರಿಹಾರ ಮಾಡ್ಕೊಳ್ಳಿ. ಎಲ್ಲರೂ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ನಾನು ಇದೇ ಒಂದು ಜೂನ್ 20-21 ನಾನು ಬೆಂಗಳೂರಿಗೆ ಸಿಗ್ತಾ ಇದ್ದೀನಿ. ನೇರ ಭೇಟಿಗಾಗಿ ಆಸಕ್ತರು ಸಂಪರ್ಕ ಮಾಡ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ನಮ್ಮಲ್ಲಿ ಪೂಜೆ ಮಾಡಿರುವಂಥ ಸಿದ್ಧಿ ಗಣಪತಿಗಳು ಸಿಗುತ್ತೆ. ಯಾರಿಗಾದ್ರೂ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರಿಗೆ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲರೂ ಒಳ್ಳೇದಾಗಲಿ. ಜೈ ಶ್ರೀ ಮಾತಾ.